ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಬಳ್ಳಾರಿ ಒಂದಿಷ್ಟು ಕಾಲ ಶಾಂತ ಆಗಿತ್ತು. ಆದರೆ ಈಗ ಮತ್ತೆ ನಿಮಗೆ ಗೊತ್ತದ, ಗುಂಡಿನ ದಾಳಿ, ದುಮಿಡಿ, ಗುದ್ದಾಟ, ಎರಡು ರೆಡ್ಡಿಗಳ ಮಧ್ಯೆಲ್ಲ ಇಬ್ಬರು ರೆಡ್ಡಿಗಳು ಇವತ್ತು ನಿಶ್ಚಿತವಾಗಿಯೂ ಹಣಬಲದಿಂದ ತೋಳ್ಬಲದಿಂದ ಇಬ್ಬರು ಪಂಡಿತರಿದ್ದಾರೆ. ಪಂಡಿತ ಈ ಶಬ್ದ ಬಳಸಬಾರದು, ಆದರೆ ಆ ದಿಶೆಯಲ್ಲಿ ಹೊರಟಂಥ ನಿಶ್ಚಿತವಾದ ಜ್ಞಾನ ಹೊಂದಿದವರಾಗಿದ್ದಾರೆ. ಅಂದ್ರೆ ಗುಂಡು ಹಾರಿಸಾದರೂ ನಾವು ನಮ್ಮ ಬೇಕಾದಂಥ ಸಾಧಿಸಬೇಕು, ಸಾಧಿಸಬಲ್ಲೆವು ಅನ್ನುವಂಥದ್ದು. ಈಗಂತೂ ಇತ್ತೀಚಿನ ವರದಿ ಬಂದಾಗ ವಿಶೇಷವಾಗಿ ಸತೀಶ್ ರೆಡ್ಡಿ ಹಾರಿಸಿರ್ಬೋದು, ಗಾಳಿಯಲ್ಲಿ ಹಾರಿ ತಗೊಂಡು ತಗಲಿರಬಹುದು ಅನ್ನುವಂಥ ಮಾತನ್ನು ರಾಜಶೇಖರ್ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ಆಗಿರ್ಬೋದು ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಒಪ್ಪುಕೊಳ್ಳೋದನ್ನು ಗಮನಿಸಿದಾಗ ಇದು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಅನ್ನುವಂಥದ್ದು ಅಂತ, ಗೌರವ ಮಾಡಲಿಕ್ಕೆ ಹೋಗಿ ಗಣಪತಿ ಆದ ಅಂತ ಹಿಂಗೆ ನಮ್ಮ ಗಾಂಧಿ ಮಾತುಗಳಿದ್ದಾವೆ. ಹಾಗಾಗಿದೆ ಈ ಪರಿಸ್ಥಿತಿ. ಇವತ್ತು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಸಜ್ಜನರಾಗಿ ಮಾತಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಗುಂಡಾಗಳಿದ್ದಾರೆ, ಇಬ್ಬರಲ್ಲೂ ರೌಡಿಗಳಿದ್ದಾರೆ, ಇಬ್ಬರು ಇವತ್ತು ರಾಜಕಾರಣವನ್ನು ಹಣದ ಮೇಲೆ ಮಾಡ್ತಾಯಿದ್ದಾರೆ, ಸಾರಾಯಿ ಮೇಲೆ ಮಾಡ್ತಾಯಿದ್ದಾರೆ. ಎರಡು ಕಡೆ ಅವರು ಮೆಗ್ಮಿ ಮಧ್ಯದಾಗ ಮಾಡ್ತಾಯಿದ್ದಾರೆ. ಆದರೂ ಇವತ್ತು ಎಲ್ಲರೂ ನಾವು ಸಜ್ಜನರು, ನಾನು ಸಜ್ಜನರು ಅಂತ ಹೇಳುವಂಥದ್ದು. ನೋಡಿರಿ, ಜನಾರ್ದನ್ ರೆಡ್ಡಿ ಅವ್ರ ಇತಿಹಾಸ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ಅದ್ರ ಬಗ್ಗೆ ಬಿಡಿಸೋಳ ಅವಶ್ಯಕತೆ ಇಲ್ಲ. ರಾಮ್ಲೋ ಅವ್ರ ಬಗ್ಗೆಯೂ ಅದ ಆರೋಪಗಳಿದ್ದಾವೆ. ಅದೇಗ ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ಅವರ ಬದಲಾಗಿ ಸಹಿತ ಇತಿಹಾಸ ಹೇಳ್ಕೊಳ್ಳೋದಂತ ಒಳ್ಳೇದಿಲ್ಲ ಅವ್ರದ್ದು. ಅಲ್ಲಿ ಅವರು ಗುಂಡಾಗಿರಿ ಮಾಡ್ತಾ ಹೋಗಿದ್ದು ಅನೇಕ ಅಲ್ಲಿ ಕೊಲೆಗಳಾಗಿ ಹೋಗಿದ್ದಾವೆ, ಕೆಲವೊಂದು ಕೊಲೆಗೆ ಮುಚ್ಚಿ ಹೋಗಿದ್ದಾರೆ ಹಿಂದಿನ ಒಂದು ಆಡಳಿತದಲ್ಲ, ಈಗೂ ನಡೀತಾನೆ ಇದ್ದಾವೆ. ಒಟ್ಟಾರೆಯಾಗಿ ಬಳ್ಳಾರಿ ಅಭಿವೃದ್ಧಿ ಯಾವ ದಿಶೆಯಲ್ಲಿ ಆಗ್ಯದಪ್ಪ ಅಂದರೆ ಈ ಒಂದು ರಕ್ತ ಹಂಚುವಿಕೆ ಹರಿಯುವಿಕೆಯಲ್ಲಿ ಮುಂದದಪ್ಪ ಇದು ಬಳ್ಳಾರಿ ಅಂತೇಳಿ. ಇವತ್ತಿಗೂ ಅಲ್ಲಿ ಬಡತನ ಬಿಟ್ಟು ಹೋಗಿಲ್ಲ, ಅಲ್ಲಿ ಖನಿಜೆಲ್ಲ ಖಾಲಿ ಆಗ್ಯದ, ಕಬ್ಬಿಣ ಖನಿಜ ಫುಲ್ಲಾಗಿ ಹೋಗಿಬಿಟ್ಟದ. ಹೀಗಾಗಿ ಒಂದಲ್ಲ ಎರಡರ ಇಡೀ ಒಂದು ಅನಾರೋಗ್ಯ ಪೀಡಿತ ಪ್ರದೇಶ ಆಗೋದಂಗೆ ಆಗಿ ಹೋಗ್ಬಿಟ್ಟದ ಬಳ್ಳಾರಿ. ಅದರ ಅಭಿವೃದ್ಧಿ ಏನಪ್ಪ ಅಂದರೆ ಈ ಜನರ ಅಭಿವೃದ್ಧಿ ಆಗಿದೆ. ರೆಡ್ಡಿಗಳದ್ದಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾರು ಅಲ್ಲಿಯ ಲ್ಯಾಂಡ್ ಮಾಫಿಯಾ ಆಧಾರಿದ್ದಾರೆ, ಯಾರ ಕೈಯಲ್ಲಿ ಭೂಮಿಗಳಿದ್ದಾವೆ, ಅವರು ಇವತ್ತು ಅಲ್ಲಿಯ ಹೀರೋಗಳು, ಅವರೇ ಇವತ್ತು ಆಳ್ತಾ ಇರುವಂಥದ್ದು. ಹೀಗಾಗಿ ಅಲ್ಲೇ ಮೈಟ್ ಈಸ್ ರೈಟ್ ಅನ್ನೋದು ನಾವು ಹೇಳ್ತೀವಲ್ಲ, ಶಕ್ತಿನ ಅಲ್ಲಿ ಏನಪ್ಪ ಅಂತಂದ್ರೆ ಹಕ್ಕು ಅಂದರೆ ಯಾರ ಶಕ್ತಿ ಐತಿ ಅವ್ರು ಹೊಡ್ಕೊಂಡು ಹೋಗಪ್ಪ ಅನ್ನುವಂಥ ಬಳ್ಳಾರಿ. ಇವತ್ತಿಗೂ ಬಳ್ಳಾರಿ ರಿಪಬ್ಲಿಕ್ ಅಂತ ಅಂತಿದ್ರು, ಅದು ರಿಪಬ್ಲಿಕ್ ಆಗ್ಯಾದ ವಿನ ಏನೂ ಅಭಿವೃದ್ಧಿ ಆಗಿಲ್ಲ. ಯಾರು ಬಂದರು, ಕಾಂಗ್ರೆಸ್ ಅವರು ಬರಲಿ, BJP ಅವರು ಬರಲಿ, ಹಿಂದೆಲ್ಲ ಅನೇಕರು ಬಂದು ಹೋಗಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಳ್ಳೆಯ ಸಜ್ಜನ ರಾಜಕಾರಣಿಗಳು ಬಂದು ಇಲ್ಲಂತಲ್ಲ, ಅಲ್ಲಮ್ಮ ವಿರೋಧರ್ಪಣವರಾಗಿರ್ಬೋದು, ಇನ್ನುಳಿದ ಅನೇಕ ಒಳ್ಳೆಯ ಜನ ಅಲ್ಲಿ ಬಂದು ಹೋಗಿದ್ದಾರೆ ಹಿಂದೆ. ಆದರೆ ಇವತ್ತು ಅಲ್ಲಿ ಇರುತ್ತಿರುವಂಥ ನಾರಾ ಭರತ್ ರೆಡ್ಡಿ ಆಯಿತು, ಇವತ್ತಿರುತ್ತಿರುವಂಥ ನಮ್ಮ ಜನಾರ್ದನ್ ರೆಡ್ಡಿ ಆಯಿತು, ಶ್ರೀರಾಮುಲು ಆಯಿತು, ಕರುಣಾಕರ್ ರೆಡ್ಡಿ ಆಯಿತು, ಸೋಮಶೇಖರ್ ರೆಡ್ಡಿ ಆಯಿತು, ಒಂದಿಷ್ಟು ಕಾಲ ಅವರು ಮೌನ ಆಗಿದ್ರು. ಬಟ್ ಹಳೆಯ ಚಾಲಿಗಳ ಅಷ್ಟು ಸುಲಭ ಹೋಗುವಂಥವಲ್ಲ. ಹೀಗಾಗಿ ಇವತ್ತು ಬಳ್ಳಾರಿ ಮಾತ್ರ ಖಚಿತವಾಗಿಯೂ ಮತ್ತೊಂದು ಹೊಸ ಒಂದು ಬಡದಾಟಕ್ಕೆ, ತಿಕ್ಕಾಟಕ್ಕೆ ಸಾಕ್ಷಿ ಆಗ್ತದನ ಅನ್ನೋಂಥ ಭಯ ಎಲ್ಲರಲ್ಲೂ ಕಾಣಲಿಕ್ಕತ್ತದ. ಆದರೆ ಆಲ್ರೆಡಿ ಕೆಲವು ಸುದ್ದಿಗಳು ಬರೋ ಪ್ರಕಾರ ಶಾಂತ ಆಗಿದೆ ಬಳ್ಳಾರಿ, ಎಲ್ಲರೂ ತಂದ ಬುದ್ಧಿ ಹೊತ್ತದ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಆಗಿದನೋ ನೋಡಬೇಕಾಗ್ತದೆ. ಇರಲಿ, ಅದೇನೋ ಆಗಲಿ. ಒಂದು ಮಾತೇನು ಬರಬೇಕಾಗಿದ್ದು ಏನಪ್ಪ ಅಂದ್ರೆ ತಿಳ್ಕೊಬೇಕಾಗಿದ್ದು, ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಇತಿಹಾಸ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಶ್ರೀರಾಮುಲ ಬಗ್ಗೆ ತಿಳ್ಕೊಂಡಿದ್ದೀವಿ, ಯಾರು ಏನು ಮಾಡಿದ್ದಾರೆ, ಯಾವ ರೀತಿ ಅಧಿಕಾರಿಗಳು ಏನು ಮಾಡಿದ್ರು ಅನ್ನೋದು ಗೊತ್ತದ. ಆದರೆ ನಾರಾ ಭರತ್ ರೆಡ್ಡಿ ಇನ್ನೂ ಯಂಗ್ ಏಜ್ ಅದ, ಅಲ್ಲೇನೂ ಇಲ್ಲ, ದುಡ್ಡು ಅದು ಸಾಕಷ್ಟು ಇಲ್ಲ ಅಂತಲ್ಲ. ಆದರೆ ಆ ದುಡ್ಡು ಒಂದರೆ ಎಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದು, ಆ ದುಡ್ಡಿನಿಂದ ಮತ್ತು ಬುಲೆಟ್ನಿಂದ ನಾವು ಇದನ್ನು ಗೆಲ್ಲಬಹುದು, ನಾವು ಹಿಡ್ಕೊಳ್ಬೋದು ಅನ್ನುವಂಥ ವಿಚಾರಗಳು ಈ ನಾರಾ ಭರತ್ ರೆಡ್ಡಿಯಲ್ಲಿ ಹೋಗಿದ್ದನ್ನು ನೋಡಿದಾಗ ಸಹಜವಾಗಿ ವಿಚಾರಗಳು ಸರಿನಾ ಅಂತೇಳಿ. ಯಾಕಂದರೆ ಇವತ್ತು ಒಂದು ತಪ್ಪು ಮಾಡೋದು, ಮತ್ತೊಂದು ತಪ್ಪು ಮಾಡೋದು ನಾವು ನೋಡ್ತಾ ಇದ್ದೀವಿ. ಈ ಒಂದು ಹೋರಾಟಗಾರರನ್ನ ಅಥವಾ ಇವತ್ತಿನ ಅಲ್ಲಿ ಜನ ಅಂತ ನಾವು ಕರ್ಕೊಳ್ತೀವಿ, ಅವರೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ನಿಜವಾಗಿಯೂ ಈ ಬಳ್ಳಾರಿಯನ್ನು ಬೆಳೆಸುವಂಥವ್ರು ಇವರೆಲ್ಲರೂ ಅಂತೇಳಿ ನಾಯಕರು, ಅಲ್ಲಿ ನಾಯಕರಿಗೆ ಭರತ್ ರೆಡ್ಡಿ ಆಯಿತು, ಅದೇ ಕಾಲಕ್ಕೆ ನಮ್ಮ ಜನಾರ್ದನ್ ರೆಡ್ಡಿ ಅವರಾಯಿತು. ಇವರು ನಿಜವಾಗಿಯೂ ಆ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡಿಸಿದಾರೆ. ಇಲ್ಲ ಇವತ್ತಿವರೆಗೂ ಅವ್ರಿಗೆ ಏನಪ್ಪ ಅಂತಂದ್ರೆ ನಮ್ಮ ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರೇನಪ್ಪ ಈ ಕಬ್ಬಿನ ಮಾಫಿಯಾ ಅಂತೇಳಿ ಕರೀತಾರೆ, ಇವತ್ತು ಕರೀತಾರೆ ಅವ್ರನ್ನ. ಆ ದುಡ್ಡುಗಳು ಮಾಡ್ಕೊಂಡಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು, ಬಳ್ಳಾರಿ ಖಾಲಿ ಆಗಿದ್ದಾಯಿತು.
ಆದರೂ ಇನ್ನೂ ಅವರು ಅದನ್ನು ಬಿಡ್ತಾ ಇಲ್ಲ ಬಳ್ಳಾರಿಯನ್ನು ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಈಗ ಹೊಸದಾಗಿ ನಾರಾಯಣರೆಡ್ಡಿ ಇವ್ರ ತಂದೆ ಸೂರ್ಯ ನಾರಾಯಣರೆಡ್ಡಿ ಏನದ ನಮ್ಮ ನಾರಾಯಣರೆಡ್ಡಿ ಅವರು ಸಹಿತ ಬಿ ಜೆ ಪಿಯಲ್ಲಿ ಅದಕ್ಕೆ ಪೂರ್ವದಲ್ಲೇ ನಮ್ಮ JDSನಲ್ಲಿ ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಎಲ್ಲ ತಿರುಗಾಡಿ ಇಂಥ ರಾಜಕೀಯ ಒಂದು ಪ್ರಭಾವಕ್ಕೊಳಗಂಥ ವ್ಯಕ್ತಿ ಆಗಿದ್ದರು ಸೂರ್ಯನಾರಾಯಣ ರೆಡ್ಡಿ ಅಂತ ಕಾಣ್ತಾರೆ ಅವರು. ಹೀಗಾಗಿ ಒಂದು ಪೊಲಿಟಿಕಲ್ ಹಿಸ್ಟ್ರಿ ಇರ್ತಿರುವಂಥ ಮನೆಯಿಂದ ಬಂದಂಥ ನಾರಾ ಭರತ್ ರೆಡ್ಡಿ ಇವತ್ತು ಈ ಒಂದು ಜನಾರ್ದನ್ ರೆಡ್ಡಿ ಅವರ ಒಂದು ಶಕ್ತಿಗೆ ಸವಾಲು ಹಾಕ್ತಾ ಇದ್ದಾರೆ. ನಾವು ಬಳ್ಳಾರಿ ಇದ್ದೀವಪ್ಪ, ನೀವು ಅಷ್ಟೇ ಅಲ್ಲ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಏನಾಗಿದೆಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಇನ್ನಷ್ಟು ಅವ್ರಿಗೆ ಅನುಕೂಲ ಆಗಿದೆ. ಆದರೂ ಈ ನಮ್ಮ ಭರತ್ ರೆಡ್ಡಿ ಅವರು ಮಾತಾಡಿದ್ದು ನೋಡ್ತಾರಪ್ಪ ಅಂದ್ರೆ ಅವ್ರು ಅವತ್ತು ಆಡಿದ್ದ ಮಾತುಗಳು ನೋಡಿದರೆ ಇವರು ಅವರೊಳಗೆ ಒಬ್ಬರಪ್ಪ ಈ ಒಂದು ಷಡ್ಯಂತ್ರ ಹೆಣಿಯುವಲ್ಲಿ ಅನ್ನುವಂಥ ಮಾತುಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ನಮ್ಮ R ಅಶೋಕ್ ಅವರಾದು, ವಿಜೇಂದ್ರ ಅವರಾದು, ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರ್ ಅವರಾತು, ಇವರೆಲ್ಲರೂ ಅದರಲ್ಲೂ BJPಗರಂತಿ ಪೂರ್ಣ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ. ಇದು ಪೂರ್ಣ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಯಾರು ಉಡಾಳರು ಯಾರು ಲಪಂಗರು ಅನ್ನೋದು ಗೊತ್ತಾಗಲಿ ಅನ್ನುವಂಥ ಮಾತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ BJPಗರು ವಿಶೇಷವಾಗಿ ಈ ಬಳ್ಳಾರಿಯ ಈ ಘಟನೆಯನ್ನು ತಮ್ಮ ಮೂಗಿನ ನೇರಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಹಿತ ಈ ಒಂದು ಬಳ್ಳಾರಿ ನಡೆದಂಥ ಕೇಸನ್ನು ಆದಷ್ಟು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ, ಯಾಕಂದರೆ ಆಲ್ರೆಡಿ ಭಾವನಾತ್ಮಕ ಜನ BJP ಜೊತೆಗೆ ಹೆಚ್ಚು ಗುರುತಿಸ್ಕೊಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇದು ಇಲ್ಲ ಕಾಂಗ್ರೆಸ್ಸಿಗರ ಮಾಡಿದಂಥದ್ದು, ಕಾಂಗ್ರೆಸ್ಸಿಗರ ಬಂದೂಕಿನಿಂದ ಗುಂಡು ಬಂದು ಬಿಡೋದು ಅನ್ನುವಂಥ ಮಾತು ರುಜುವಾದಂಗೆ ನಿಜವಾಗಿಯೂ ಅದು ಹೊಡೆದು ಯಾರಿಗೆ ಬಿಡೋದಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಅನ್ನೋದು ಎರಡು ಮಾತಿಲ್ಲ. ಅದೇನೋ ಆಗಲಿ, ಗುಂಡಿನ ಹೊಡೆತ ಮರೆತ ಕಡಿಮೆ ಆಗ್ಯದ. ಆದರೆ ಅದೇ ಕಾಲಕ್ಕೆ ನೀಡಲಾರದ ಮಾತು ಅದೇ ರೀತಿ ಮಾತಾಡಿ ತಮ್ಮ ಅಭಿಪ್ರಾಯ ಹೇಳುವಂಥ ವಿಚಾರಗಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆ ಬಳ್ಳಾರಿ ಘಟನೆ ಈ ದಿನಗಳಲ್ಲಿ ಮತ್ತೊಮ್ಮೆ ಈ ಜನರಲ್ಲಿ ವಿಶೇಷವಾಗಿ ಈ ಹಿಂದುಳಿದ ಮುಂದುಳಿದಂತ ಮುಂದುವರೆದಂತ ನಾವು ಕರಿತೀವಿ, ಇವ್ರ ಮಧ್ಯದಲ್ಲಿ ತಿಕ್ಕಾಟ ಕಾರಣ ಆದರೂ ಆಗ್ಬೋದೇನೋ ಅನ್ನುವಂಥ ಮಾತು. ಮತ್ತು ಅದೇ ಕಾಲಕ್ಕೆ BJPಗರಿಗೆ ಇದೊಂದು ಹೊಸ ವಿಷಯ ಸಿಕ್ಕಂಗಾಗಿದೆ. ಈಗ ಈ ಒಂದು ಕೇಸ್ನಲ್ಲಿ ಆದರೂ ನಾರಾ ಭರತ್ ರೆಡ್ಡಿ ಅವರು ಓಪನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಸವಾಲು ಹಾಕಿದ್ದು, ಮಾತಾಡಿದ್ದು, ಮಾಡಿದ್ದು ಅವೆಲ್ಲನೂ ಇವತ್ತು ಏನಪ್ಪ ಅಂತಂದ್ರೆ ಯಾರು ಹೆಚ್ಚು ಗುಂಡಪ್ಪ ಅನ್ನೋದು ಉತ್ತರಗಳು ಅಲ್ಲಿ ಸಿಗ್ತಾ ಇದ್ದಾವಂತ. ಏನೋ ಆಗಲಿ, ಜನಾರ್ದನ್ ರೆಡ್ಡಿ ಅವರಷ್ಟ ಪ್ರಬುದ್ಧತೆ ಒಂದು ರೀತಿಯಿಂದ ರಾಜಕೀಯ ಹಿಡಿತ ಒಂದು ಇವತ್ತಿನ ಏನು ರಾಜಕೀಯ ಅದಲ್ಲ, ಆ ರಾಜಕೀಯ ಹಿಡಿತವನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ನಾಲೆಜ್ ಏನಪ್ಪ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೆಚ್ಚು ಇರೋದ್ರಿಂದ, ಯಾಕೆ ಅನುಭವದ ಆ ದಿಶೆಯಲ್ಲಿ ಅವರು ಆದಷ್ಟು ಇದನ್ನು ಭಾಳ ಪ್ಲ್ಯಾನ್ ಸರಿ ಎತ್ತಿ ಹಾಕ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಾರಾ ಭರತ್ ರೆಡ್ಡಿ ಸಹಿತ ಇದನ್ನು ಹೇಗಾದರೂ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡ್ಸಕ್ಕೆ ಹಚ್ಚಬೇಕು, ನಾನು ಏನಾದರೂ ಮಾಡಿ ಅವ್ರನ್ನ ದೂರ ಸರಿಸಬೇಕು ರಾಜಕೀಯವಾಗಿ ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಇದೇನು ನಡೆದದಲ್ಲ, ಇದರಿಂದ ಇಬ್ಬರೊಳಗೆ ಒಬ್ಬರ ಮುಷ್ಟಿ ಹೋಗುವಂಥ ಪ್ರಸಂಗ ಬರ್ಬೋದು. ಆದರೆ ಅಷ್ಟು ಸುಲಭವಾಗಿ ನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ BJPಗರು ಈ ಘಟನೆ ಬಿಟ್ಟು ಕೊಡಲಿಕ್ಕಿಲ್ಲ. ಸಾಧ್ಯಷ್ಟು ಮಟ್ಟಿಗೆ ಕಾಂಗ್ರೆಸ್ಸಿನ ಹಿಡಿತನ ಸಿಕ್ಕದ, ಕಾಂಗ್ರೆಸ್ಸಿನ ಹೆಸರು ಕೆಡಿಸುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದಾಗಿ BJP ಇವತ್ತು ಮಾತ್ರ ಜೋರಾಗಿ ಎಲ್ಲರಿಗೂ ಮಾತಾಡುವಂಥ ಪ್ರಸಂಗ ಇಲ್ಲ. ಅನ್ಯಾಯ ಆಗ್ಯದಪ್ಪ ಈ ಜನಕ್ಕೆ ಮಾಡಿರಿ, ಅದು ಮುಂದೆ ಮಾಡಿರುತ್ತೆ. ಅದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿದ್ದು ಏನಪ್ಪ ಅಂದ್ರೆ ಈ ಆದಂತಹ ಗದ್ದಲಕ್ಕೆ ಒಂದು ನ್ಯಾಯ ತನಿಖೆ ಆಗಲಿ, ಯಾರು ಮಾಡಿದಾರಪ್ಪ ಇದನ್ನು ಅಂತ ಒಂದು ನೆಲೆಘಟನೆ. ಒಟ್ಟಾರೆಯಾಗಿ ಈ ಬಳ್ಳಾರಿಯಲ್ಲಿ ನಡೆದಂಥ ಘಟನೆಗಳಿಗೆ ನ್ಯಾಯ ತನಿಖೆ ಮಾಡಿರಿ, ಮತ್ತೇನೋ ಮಾಡಿರಿ, ಇದು ರಿಸಲ್ಟ್ ಬರಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗ್ಯದ. ಮತ್ತು ಸಹಜವಾಗಿ ಎಲ್ಲರ ಅಭಿಪ್ರಾಯ ಏನಪ್ಪ ಅಂದ್ರೆ ಇದು ಮೊದಲ ಈ ನ್ಯಾಯಾಂಗದ ತನಿಖೆಯಾಗಿ ರಿಪೋರ್ಟ್ ಬಂದಪ್ಪ ಅಂತಂದ್ರೆ ಒಂದು ರೀತಿ ಯಾರು ತಪ್ಪಿದಸ್ತರು ಗೊತ್ತಾಯ್ತಪ್ಪ ಅಂತಂದ್ರೆ ಇದೊಂದು ಏನಪ್ಪ ಒಂದು ನೆಮ್ಮದಿನ ಶಾಂತಿಯನ್ನು ತರಬಹುದು. ಬಟ್ ಈಗಾಗಲೇ ಬಳ್ಳಾರಿ ಶಾಂತ ಆಗಿದೆ ಅಂತ ಮಾತು ಕೇಳಿ ಬರ್ತಾ ಇದ್ದಾರೆ. ಏನೋ ಆಗಲಿ, ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಇವರ ಈ ತಿಕ್ಕಾಟ ಮುಂದಿನ ದಿನದಲ್ಲಿ ಇನ್ನಷ್ಟು ರಕ್ತದ ಕನಕನಗಳಿಂದ ಹೊಸ ಇತಿಹಾಸ ಬರೆಯುವಂಥದ್ದಾಗಬಾರ್ದು, ವೈಷಮ್ಯ ಬೆಳಿಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಅಭಿಪ್ರಾಯ ಮಾತು ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S16 ನ್ಯೂಸ್ ಅರ್ಥದೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.